ಹರೇ ಕೃಷ್ಣ. ಜ್ಞಾನ ಶ್ರೇಷ್ಠ ಅಂತಂದ್ರೆ ಯುದ್ಧ ಯಾಕೆ ಮಾಡಬೇಕು? ಕೃಷ್ಣ ಇಲ್ಲಿ ಅರ್ಜುನನಿಗೆ ಯಾವಾಗಲೂ ಶಾಂತಿಯಿಂದ ಇರು ಅಂಥೇಳಿ ಈ ಘನಘೋರವಾದಂಥ ಯುದ್ಧಕ್ಕೆ ನನ್ನನ್ನು ನೂಕೋದಾದರೂ ಯಾಕೆ? ನೀ ಹೇಳೋ ಪ್ರಕಾರ ಧ್ಯಾನವೇ ದಾರಿ ಅಂತಾದ್ಮೇಲೆ ನಾವು ಕರ್ಮ ಯಾಕೆ ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳು ಗೊಂದಲಗಳು ಈಗ ಅರ್ಜುನನ ಮನಸ್ಸೊಳಗೆ ಮೂಡ್ಬಿಟ್ಟವು. ಆದ ಕಾರಣ ಇಲ್ಲೇ ಅರ್ಜುನ 3ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಕೃಷ್ಣನಿಗೆ ಕೇಳ್ತಾರ, ಜಾಯಸಿ ತೇತ್ ಕರ್ಮಣಸ್ತೆ ಮದ ಬುದ್ಧಿರ್ ಜನಾರ್ದನ ತನ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅಂದ್ರೆ ಇಲ್ಲೇ ಅರ್ಜುನ ಕೃಷ್ಣನಿಗೆ ಕೇಳ್ತಾರ, ಹೇ ಮಾಧವ, ಹೇ ಜನಾರ್ದನ, ಬುದ್ಧಿ ಕಾಮ್ಯ ಕರ್ಮಕ್ಕಿಂತ ಉತ್ತಮ ಅಂತ ನೀನು ಹೇಳೋದಾದ್ರೆ ನನ್ನನ್ನು ಯಾಕೆ ಈ ಘನಘೋರವಾದಂಥ ಯುದ್ಧ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇದೀಯಾ? ಈ ಘೋರವಾದಂಥ ಯುದ್ಧಕ್ಕೆ ನನ್ನನ್ನು ಯಾಕೆ ನೂಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರ. ಯಾಕಂತಂದ್ರೆ ಹಿಂದಿನ ಅಧ್ಯಾಯದೊಳಗೆ ಕೃಷ್ಣ ಏನು ಹೇಳ್ತಾರ, ಯಾವ ರೀತಿ ಕೃಷ್ಣ ಪ್ರಜ್ಞೆಯನ್ನ ಪಡಿಬೇಕು, ಯಾವಾಗಲೂ ನಮ್ಮನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು, ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಬೇಕೆ ಹೊರತು ಹೊರಗಿನ ಪ್ರಪಂಚ ಅದನ್ನು ಕಂಟ್ರೋಲ್ ಮಾಡೋಕೆ ಕೊಡಬಾರ್ದು, ನಾವು ಯಾವಾಗಲೂ ಶಾಂತಿಯಿಂದ ಇರಬೇಕು ಅನ್ನೋ ಒಂದು ಬೋಧನೆಯನ್ನ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅರ್ಜುನನಿಗೆ ಈಗ ಗೊಂದಲ ಉಂಟಾಗೈತಿ. ಅದಕ್ಕೆ ಅವರು ಕೇಳ್ತಾರ, ಯಾಕೆ ಕೃಷ್ಣ ನನ್ನನ್ನು ಶಾಂತಿಯಿಂದ ಇರು ಅಂಥೇಳಿ ಈಗ ಯುದ್ಧ ಮಾಡು ಅಂಥೇಳಿ ಪ್ರಚೋದನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನ. ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ತನ್ನ ಜಾಣತನದಿಂದ ಈ ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ಈ ಯುದ್ಧದಿಂದ ತನ್ನನ್ನು ತಾನು ಹಿಂದೆ ಸರಿಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಒಬ್ಬ ನಿಷ್ಠಾವಂತ ಶಿಷ್ಯನಾದಂಥ ಅರ್ಜುನ ತನ್ನ ಗುರುವಾದಂಥ ಕೃಷ್ಣನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಈ ಗೊಂದಲಕ್ಕೆ ಉತ್ತರವನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಮುಂದಿನ ಅಧ್ಯಾಯದೊಳಗೆ ಕೃಷ್ಣ ಇದಕ್ಕೆ ಪ್ರತ್ಯುತ್ತರವಾಗಿ ಯಾವ ರೀತಿ ಕೃಷ್ಣ ಪ್ರಜ್ಞೆನ ಇಟ್ಕೊಂಡು ಕರ್ಮಯೋಗವನ್ನ ಮಾಡಬೇಕು ಅನ್ನೋದನ್ನ ವಿವರಿಸ್ತಾರೆ. ಹಂಗಿದ್ರೆ ಯಾವ ರೀತಿ ನಾವು ಕರ್ಮಯೋಗವನ್ನ ಮಾಡಬೇಕು ಅನ್ನೋದನ್ನ ಮುಂದೆ ಬರುವಂಥ ಶ್ಲೋಕದೊಳಗೆ ಹೇಳ್ತೀನಿ. ನಿಮಗೂ ಭಗವದ್ಗೀತೆ ತಿಳ್ಕೊಳ್ಳುವಂಥ ಆಸಕ್ತಿ ಇತ್ತು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ರಿ. ಹರೇ ಕೃಷ್ಣ.